ಹರಿ ಓಂ. ಓಂ ತತ್ಸ ಶ್ರೀ ಮಹಾವಿಷ್ಣುವೇ ನಮೋ ನಮಃ. ಹರಿ ಓಂ. ಕಳೆದ ಸಂಚಿಕೆಯಲ್ಲಿ ಪರಮಾತ್ಮನು ಸಕಲ ಜೀವರಾಶಿಗಳನ್ನು ಮನಸ್ಸಿನಿಂದ ಯುಕ್ತನಾಗಿದ್ದಾನೆ ಎಂಬುದಾಗಿ ಹೇಳಲ್ಪಟ್ಟಿತ್ತು. ಇವತ್ತು ಆ ಮನಸ್ಸು ಹೇಗೆ ನಮ್ಮಲ್ಲಿ ಕೆಲಸವನ್ನು ಮಾಡುತ್ತದೆ ಎಂಬುದಾಗಿ ಹೇಳಲ್ಪಡುತ್ತೇನೆ. ಕಳೆದ ಸಂಚಿಕೆಯಲ್ಲಿ ಚತುರ್ದಶ ಭುವನಗಳು ಎಂಬುದಾಗಿ ತಿಳಿಸಲ್ಪಟ್ಟಿದ್ದೆ. ಅದರಲ್ಲಿ 7 ಸಪ್ತೇಂದ್ರಿಯಗಳು ಗೊತ್ತಾಯಿತಾ, 7 ಕರ್ಮೇಂದ್ರಿಯಗಳು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಸಪ್ತೇಂದ್ರಿಯಗಳು ಸತ್ಯದಿಂದ ಕೂಡಿದವು ಹಾಗೂ ಕರ್ಮೇಂದ್ರಿಯಗಳು ಜ್ಞಾನದಿಂದ ಕೂಡಿದವು ಎಂಬುದಾಗಿ ತಿಳಿಸಲ್ಪಟ್ಟಿತ್ತು. ಇವಾಗ ಸಪ್ತೇಂದ್ರಿಯಗಳು 2 ಕಣ್ಣುಗಳು. 2 ಕಣ್ಣುಗಳಿಂದಲ ನಾವು ಬ್ರಹ್ಮಾಂಡ, ಸೂರ್ಯ, ಚಂದ್ರ, ನಕ್ಷತ್ರಾದಿಗಳನ್ನು ಏನು ನೋಡ್ತೇವೋ ಹಾಗೂ ಭೂಮಂಡಲದಲ್ಲಿ ಬೆಟ್ಟ, ಗುಡ್ಡ, ಹಳ್ಳ, ಸಮುದ್ರ ಎಲ್ಲವನ್ನು ಏನು ನೋಡ್ತೇವೋ ಅವು ಮನಸ್ಸಿನಿಂದ ಯುಕ್ತವಾಗಿ ಸತ್ಯದ ಜ್ಞಾನವನ್ನು ನಿಮಗೆ ಅರಿವಿಗೆ ತರುತ್ತವೆ. ಹಾಗೆ 2 ಕಿವಿಗಳು. 2 ಕಿವಿಗಳಿಂದ ನೀವು ಕರ್ಕಶವಾದ ಧ್ವನಿಯನ್ನಾದರೂ ಕೇಳಿ, ಸತ್ಯ, ಸಂಗೀತ ಮತ್ತೊಂದು ಎಲ್ಲವೂ ಕೂಡ ಆ ಧ್ವನಿಯನ್ನಾದರೂ ಕೇಳಿ, ಅವು ಕೇಳಿ ನಿಮ್ಮ ತಲೆಗೆ ಸತ್ಯದ ಸಂದೇಶವನ್ನು ಕೊಡುತ್ತವೆ. ಹಾಗೂ 2 ಮೂಗಿನ ಹೊಳ್ಳೆಗಳು. ಇದರಲ್ಲಿ ವಾಸನೆ, ದುರ್ವಾಸನೆ ಏನೇ ಆಗಿರಲಿ ಅದನ್ನು ಗ್ರಹಿಸಲ್ಪಟ್ಟು ಮನಸ್ಸಿನಿಂದ ಯುಕ್ತವಾಗಿ ಸತ್ಯದ ಜ್ಞಾನವನ್ನು ನಿಮಗೆ ತಿಳಿಸಲ್ಪಡುತ್ತವೆ. ಹಾಗೆ ನಾಲಿಗೆ. ನೀವು ಏನೇನು ತಿಂತೀರೋ, ಏನು ಮಾಡ್ತೀರೋ ಅದೆಲ್ಲದೂ ಕೂಡ ಸಿಹಿ, ಕಹಿ, ಒಗರು ಏನೇ ಆಗಿರಲಿ ಆ ನಾಲಿಗೆಯಿಂದ ನೀವು ಮನಸ್ಯುಕ್ತವಾಗಿ ಅದರ ಸತ್ಯ ಧ್ಯಾನದ ಅರಿವನ್ನು ನೀವು ತಿಳಿಯಬಹುದಾಗಿದೆ. ಈ ಸಪ್ತೇಂದ್ರಿಯಗಳ ಕರ್ಮಗಳಾಗಿವೆ ಹಾಗೂ ಮನಸ್ಯುಕ್ತವಾಗಿರುವುದಿಲ್ಲ. ಹಾಗೂ ಕರ್ಮೇಂದ್ರಿಯಗಳು ಕೈ, ಕಾಲು, ಹೊಟ್ಟೆ ಇವೆಲ್ಲ ಹೇಳಿದೆ. ಈಗ ನೀವು ಕೈಗೆ ಆಗಲಿ, ಕಾಲಿಗೆ ಆಗಲಿ, ಹೊಟ್ಟೆಗೆ ಆಗಲಿ ಎಲ್ಲಿ ಇದೆಯೋ ಇಲ್ಲಿ ನಿಮಗೆ ನೋವು ಉಂಟಾಗುತ್ತದೆಯೋ ಆ ನೋವುಗಳನ್ನು ಜ್ಞಾನದಿಂದ ಮನಸ್ಯುಕ್ತವಾಗಿ ನಿಮ್ಮ ತಿಳುವಳಿಕೆಗೆ ಅದು ನಿಮಗೆ ಬರುವಂತಹದ್ದಾಗಿದೆ. ಪರಮಾತ್ಮನು ಮನಸ್ಯುಕ್ತವಾಗಿ ಸತ್ಯಸ್ಯ ಸತ್ಯ ಜ್ಞಾನವನ್ನು ನಿಮಗೆ ಕೊಡುವನಾಗಿದ್ದಾನೆ ಎಂಬುದಾಗಿ ತಿಳಿಯಿರಿ. ಹರಿವ. ತದನಂತರ ಧ್ರುವ ನಕ್ಷತ್ರದಲ್ಲಿದ್ದು ಪ್ರಕಟಿಸಿ ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಮಾಡಿದ್ದಾನೆ. ಹಾಗಾದರೆ ಹೇಗಿದ್ದಾನೆ ಆ ಪರಮಾತ್ಮನು ಎಂಬುದಾಗಿ ತಿಳಿಯೋಣ. ವಿರಾಜಶ್ಚ ವೈಸ ಸರ್ವೇಷಾಂಚ ದೇವಾನಾಂ ಸರ್ವೇಷಾಂಚ ದೇವತಾನಾಂ ಪ್ರಿಯಧಾಮ ಭವತಿ ಯಾ ಏವಂ ವೇದ. ಹಾಗಂದರೆ ಯಾ ಏವಂ ವೇದ ವಿರಾಜಮಾನನಾದ ಪರಮಾತ್ಮನ ಸ್ವರೂಪವನ್ನು ಅರಿತಿದ್ದಾರೋ ಸ ಅವನು ವಿರಾಜಂಚ ಸರ್ವೇಷಾಂಚ ದೇವಾನಾಂ ಸರ್ವೇಷಾಂಚ ದೇವತಾನಾಂ ಸರ್ವ ದಿವ್ಯ ಚೇತನರುಗಳ ಬ್ರಹ್ಮಾಂಡದಲ್ಲಿ ಯಾವ್ಯಾವ ದಿವ್ಯ ದೇವತೆಗಳನ್ನು ಸೃಷ್ಟಿಸಿದ್ದಾನೋ ಆ ಚೇತನಗಳ ಸಮಸ್ತ ದಿವ್ಯ ಶಕ್ತಿಗಳ ಆ ದೇವತೆಗಳು ಯಾರು? ಕರ್ಮದೇವತೆಗಳು ಬರ್ತಾರೆ. ಕರ್ಮದೇವತೆಗಳು ಆ ಕರ್ಮದೇವತೆಗಳ ದಿವ್ಯ ಶಕ್ತಿಗಳ ಪ್ರಿಯಧಾಮ ಭವತಿ. ಪ್ರಿಯವಾದ ಆ ಪರಮಾತ್ಮನ ಆಶ್ರಯ ಧಾಮವಾಗಿದೆ. ಯಾವುದು ಪರಮಾತ್ಮನು ಧ್ರುವ ನಕ್ಷತ್ರದಲ್ಲಿದ್ದಾನೋ ಅದು ಆಶ್ರಯ ಧಾಮವಾಗಿದೆ. ಹಾಗಾದರೆ ಮುಂದಿನ ಮಂತ್ರ. ಋಷೀಣಾಂ ಪ್ರಸ್ತರೋ ಅಸಿ ನಮ ಅಸ್ಥೋ ದೈವ್ಯಾಯ ಪ್ರಸ್ತರಾಯ. ಆ ಧ್ರುವ ನಕ್ಷತ್ರದಲ್ಲಿ ಸಪ್ತ ಋಷಿ ಮಂಡವಿರ್ತಕ್ಕಂಥ ಆ ಸಪ್ತ ಋಷಿಗಳು, ಹೇ ಪರಮೇಶ್ವರ ನೀನು ಋಷೀಣ ಆ ಋಷಿಗಳನ್ನು ತಿಳಿದವನಾಗಿ ಪ್ರಸ್ತರ ಅಸಿ ದಿವ್ಯ ದರ್ಶಿಗಳ ಅವು ಆ ಋಷಿಗಳು ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ನೋಡುವಂತಾಗಿ ದರ್ಶಿಗಳ ವಿಶಾಲವಾದ ಆಶ್ರಯ ಸ್ಥಾನವಾಗಿದೆ. ಹಾಗೆ ದೈವಾಯ ಪ್ರಸ್ತರಾಯ ನಮಃ ಅಸ್ತು. ದಿವ್ಯ ದೇವತೆಗಳ ಶಕ್ತಿಯಾಗಿ ಜಗದೋದ್ಧಾರ ರೂಪವಾದ ದಿವ್ಯ ಗುಣಗಳಿಂದ ಜಗದಾಶ್ರಯವಾದ ಪರಮಾತ್ಮನಿಗೆ ನಮಸ್ಕಾರ ಎಂಬುದಾಗಿ. ಹೀಗೆ ಪರಮಾತ್ಮನು ದೇವತೆಗಳಿಗೆ ಸಪ್ತ ಋಷಿಗಳಿಗೆ ಎಲ್ಲರೂ ಕೂಡ ಆಶ್ರಯ ಧ್ರುವ ನಕ್ಷತ್ರವು ಆಶ್ರಯ ಧಾಮವಾಗಿದೆ. ತದನಂತರ ಅಲ್ಲಿದ್ದು ಏನು ಮಾಡ್ತಾನೆ?
ಸಾ ದಿಶೋ ಅನು ವ್ಯಚಲ. ಪರಮಾತ್ಮನು ವಿರಾಟ್ ಸ್ವರೂಪವಂತಾಳಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ಸಾ ಅವನು ದಿಶಾ ಸಮಸ್ತ ದಿಶೆಗಳಿಗೆ ಅನುವಿಚಲ ಅನುಸರಿಸಿ ನಡೆಯುತ್ತಾನೆ. ಪೂರ್ವ ದಿಕ್ಕಿನಲ್ಲಿ ವಸಂತ ಋತುವಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಸಪ್ತ ಋಷಿ ಮಂಡಲವು ಇರ್ತಕ್ಕಂಥದ್ದು. ಅದು ಚೈತ್ರ ವೈಶಾಖಯೋ ವಸಂತ ಋತು. ಈ ಚೈತ್ರ ವೈಶಾಖ ಋತು ಮಾಸಗಳಲ್ಲಿ ವಸಂತ ಋತುವಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಸಪ್ತ ಋಷಿ ಮಂಡಲವಿರುತ್ತದೆ. ಜ್ಯೇಷ್ಠ ಆಷಾಢಯೋ ಗ್ರೀಷ್ಮ ಋತು. ಜ್ಯೇಷ್ಠ ಆಷಾಢದಿಂದ ಕೂಡಿದ ಗ್ರೀಷ್ಮ ಋತುವಿನಲ್ಲಿ ಪರಮಾತ್ಮನು ದಕ್ಷಿಣ ದಿಶೆಯಲ್ಲಿರ್ತಾನೆ, ದಕ್ಷಿಣ ದಿಕ್ಕಿನಲ್ಲಿರುತ್ತಾನೆ. ಶ್ರಾವಣ ಭಾದ್ರಪದಯೋ ವರ್ಷ ಋತು. ಆ ವರ್ಷ ಋತು ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಧ್ರುವ ನಕ್ಷತ್ರವು ಸಪ್ತಋಷಿ ಮಂಡಲವು ಪಶ್ಚಿಮ ದಿಕ್ಕಿನಲ್ಲಿರುತ್ತದೆ. ತದನಂತರ ಆಶ್ವೀಜ ಕಾರ್ತಿಕೇಯೋ ಶರದೃತು. ಈ ಶರದೃತು ಆಶ್ವೀಜ ಕಾರ್ತಿಕದಲ್ಲಿ ಶರದೃತುವಿನಲ್ಲಿ ಉತ್ತರ ದಿಕ್ಕಿನಲ್ಲಿರುತ್ತಾರೆ ಸಪ್ತಋಷಿ ಮಂಡಲವು. ಹೀಗಾಗಿ ಈ ವರ್ಷಗಳಲ್ಲಿ ಸಪ್ತಋಷಿಯು 4 ದಿಕ್ಕುಗಳಲ್ಲೂ ಸಂಚರಿಸುವುದರಿಂದ ಇದು ಸ್ವಸ್ತಿ ಚಿಹ್ನೆಯು ಉತ್ಪನ್ನವಾಗುತ್ತದೆ. ಬ್ರಹ್ಮಾಂಡದಲ್ಲಿ ಉತ್ಪನ್ನವಾಗುವಂಥ ಒಂದು ಸ್ವಸ್ತಿ ಚಿಹ್ನೆಯಾಗಿದೆ. ಈ ಸ್ವಸ್ತಿ ಚಿಹ್ನೆಯನ್ನು ಸಿಂಧೂ ನದಿಯ ನಾಗರಿಕತೆಯಲ್ಲಾಗಲಿ ಅಥವಾ ಸರಸ್ವತಿ ನದಿಯ ನಾಗರಿಕತೆಯಲ್ಲಾಗಲಿ ಉತ್ಖನನ ಮಾಡಿದಾಗ ಈ ಸ್ವಸ್ತಿ ಚಿಹ್ನೆಯು ಪ್ರಾಪ್ತವಾಗಿದೆ. ಹಾಗೆ ಹಿಟ್ಲರ್ ಇರ್ಬೋದು, ಅವನ ಧ್ವಜವು ಕೇಳಲ್ಪಟ್ಟಿದ್ದೇನೆ, ಹಿಟ್ಲರ್ ಧ್ವಜವೂ ಕೂಡ ಸ್ವಸ್ತಿ ಚಿಹ್ನೆ ಯುಕ್ತವಾಗಿತ್ತೆಂದು. ನಮ್ಮ ಉತ್ತರ ಭಾರತದೆಲ್ಲರೂ ಕೂಡ ಕಲಶವನ್ನು ಇಟ್ಟು ಪೂಜೆ ಮಾಡುವಾಗ ಸ್ವಸ್ತಿ ಚಿಹ್ನೆಯನ್ನು ಕಲಶದ ಮೇಲೆ ಬರೆದು ದೈವತ ಆರಾಧನೆಯನ್ನು ಮಾಡುತ್ತಾರೆ ಎಂಬುದಾಗಿ ತಿಳಿಯಿರಿ. ಹರಿ. ತದನಂತರ ತಾಮೃತ ವಾಚಾರ್ಥವಾಶ್ಚ ಲೋಕಸ್ಯ ಲೌಕ್ಯಾಶ್ಚ ಮಾಸಾಶ್ಚಾರ್ಧ ಮಾಸಾಶ್ಚ ಹೋರಾತ್ರೆ ಚ ಅನುವಿಚಲ. ಪರಮಾತ್ಮನು ಹೇಗೆ ಎಂದರೆ ಅವನು ಹೇಗೆ ನಡೆದು ಹೋಗಿದ್ದನು ಎಂಬುದನ್ನು ಅವನು ಋತವಃ ಚ ಅರ್ಥವಾಚ ಲೋಕಾನಾಂಚ ಲೋಕಾಖ್ಯ ಚ ಮಾಸ ಚ ಅಹೋರಾತ್ರ ಚ. ಹೀಗೆಂದರೆ ಪರಮಾತ್ಮನು ಋತು ವಿಶೇಷಗಳು ಗೊತ್ತಾಯ್ತಾ, ಲೋಕಗಳು, ಲೋಕಾಂತರ್ಗತ ವಿಶೇಷಗಳು, ಅರ್ಧ ಮಾಸಗಳು ಹಾಗೂ ದಿವ್ಯ ರಾತ್ರಿಗಳು ಅನುಸರಿಸ್ತಾ ಮುನ್ನಡೆದು. ಹೇಗೆ ಪರಮಾತ್ಮನು ಹಾಗೂ ಹೋಗಬೇಕಾದ್ರೆ ಋತುಗಳು ವಸಂತ ಋತುವಿನಲ್ಲಿ ಹೇಗಿರುತ್ತೆ ಹಾಗೆ ಅರ್ಥವಾಚ. ಹಾಗಾಗಿ ಲೋಕಾಂತರ್ಗತ ವಿಶೇಷಗಳು ಎಲ್ಲವೂ ಕೂಡ ಅರ್ಧ ಮಾಸಂಚ ಅಂದರೆ ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷ, ಹಾಗೆ ಅರ್ಧ ಮಾಸಂಚ ಹಾಗೂ ದಿನರಾತ್ರಿಗಳು ಹಗಲು ರಾತ್ರಿಗಳು ಪರಮಾತ್ಮನನ್ನು ಅನುಸರಿಸಿ ನಡೆಯುತ್ತವೆ ಎಂಬುದಾಗಿ. ಈ ಮಾಸಗಳ ಋತುಗಳಲ್ಲಿ ಎಲ್ಲದೂ ಕೂಡ ಆ ಪರಮಾತ್ಮನ ಅನುಸರಿಸಿಯೇ ನಡೆಯುವಂತಾಗಿದೆ. ತದನಂತರ ಋತೂನಾಂಚ ವಯಸ್ಸ ಅರ್ಥವಾನಾಂಚ ಲೋಕಾನಾಂಚ ಲೌಕ್ಯಾನಾಂ ಚ ಮಾಸಾನಾಂಚ ಅರ್ಧ ಮಾಸಾನಾಂ ಚ ಹೋರಾತ್ರಯೋಶ್ಚ ಪ್ರಿಯಧಾಮಾಭವತ್ ಯಾ ಏವಂ ವೇದ. ಹಾಗಂದರೆ ಯಾ ಏವಂ ವೇದ, ಯಾವಾತನು ಪರಮಾತ್ಮನು ಅರಿತಿದ್ದಾನೋ ಬಲ್ಲನು ಅವನು ಋತೂನಾಂಚ ಋತುಗಳು ಏನೇನು ಪರಿವರ್ತನೆಯಾದ ಋತೂನಾಂಚ ಅರ್ಥವಾನಾಂಚ ಋತುಗಳ ವಿಶೇಷಗಳು. ಮತ್ತು ಋತುಗಳಿಗೆ ಹೇಳಿದ್ದೀನಿ ಹಿಂದಿಯೆಲ್ಲ ಯಾವ್ಯಾವ ವಿಶೇಷತೆಗಳಿರುತ್ತೆ. ಲೋಕಾನಾಂಚ ಲೌಕ್ಯಾಖ್ಯಾನ ಲೋಕ ವಿಶೇಷಗಳ ಬ್ರಹ್ಮಾಂಡದ ವಿಶೇಷಗಳ ಮಾಸಾನಾಂಚ ಮಾಸಗಳು ತಿಂಗಳುಗಳನ್ನು ಅರ್ಧ ಮಾಸಾಂಚ ಕೃಷ್ಣ ಪಕ್ಷ ಹಾಗೂ ಶುಕ್ಲ ಪಕ್ಷ ಅಂಚ ಹಾಗೆ ಅವುಗಳನ್ನು ದಿನರಾದ ಹಗಲು ರಾತ್ರಿಗಳು ಪ್ರಿಯಧಾಮ ಇವುಗಳೆಲ್ಲವೂ ಕೂಡ ಈ ದಿವ್ಯ ಶಕ್ತಿಗಳ ಪ್ರಿಯಧಾಮವಾಗಿರ್ತಕ್ಕಂಥದ್ದು ಮತ್ತು ಭವತಿ ಅತ್ಯಂತ ಪ್ರಿಯವಾದ ಆಶ್ರಯ ಧಾಮವಾಗಿದೆ. ಅಂದರೆ ಪರಮಾತ್ಮನ ಒಂದು ಆಶ್ರಯದ ನೆಲೆಯಾಗಿದೆ ಎಂಬುದಾಗಿ. ಇವಾಗ ನಾವು ಪರಮಾತ್ಮನು ಧ್ರುವ ನಕ್ಷತ್ರದಲ್ಲಿ ಇದ್ದಾನೆ ಎಂಬುದಾಗಿ ತಿಳಿದೆವು. ಹಾಗೆ ಮುಂದೆ ಹೇಳ್ತೇನೆ, ಲಕ್ಷ್ಮಿಯೂ ಕೂಡ ಧ್ರುವ ನಕ್ಷತ್ರದಲ್ಲಿ ಇರು ಎಂಬುದಾಗಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯಲ್ಪಡಿಸ್ತೇನೆ. ಇವಾಗ ಹಾಗಾದರೆ ನಮ್ಮ ಮನಸ್ಸಿನ ನಮ್ಮ ದೇಹದಲ್ಲಿ ಪರಮಾತ್ಮನು ಯಾವ ರೀತಿ ಇದ್ದಾನೆ ಎಂಬುದನ್ನು ತಿಳಿಯೋಣ.
ಪದ್ಮಕೋಶ ಪ್ರತೀಕಾಶಗುಂ ಹೃದಯಂ ಚಾಪ್ಯಧೋಮುಖಂ ಅಧೋನಿಷ್ಠವಿತಸ್ಯಾಂತೆ ಮುಪರೀತಿಶ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸಾಯತನಂ ಮಹತು. ನಮ್ಮ ಹೃದಯದಲ್ಲಿ ಪರಮಾತ್ಮನು ಅಧೋಮುಖವಾದ ಪದ್ಮದಂತಿರುವ ಹೃದಯ ಕಮಲು ಪದ್ಮದಂತಿರುವ ಇಡೀ ವಿಶ್ವಕ್ಕೆ ಆಧಾರವಾದ, ಬ್ರಹ್ಮಾಂಡಕ್ಕೆ ಆಧಾರವಾಗಿದೆ ನಮ್ಮ ಪರಮಾತ್ಮ. ಆಧಾರವಾದ ವಸ್ತುವು ಯಾವುದಿದೆಯೋದು ಅದರ ನಡುವೆ ಜ್ವಾಲಾಮಾಲೆಗಳಿಂದ, ಆ ಪರಮಾತ್ಮನ ಜ್ವಾಲಾಮಾಲೆ ಅಂದರೆ ಅವನು ತೇಜೋಮಯನು, ಜ್ಯೋತಿ ಸ್ವರೂಪನು. ಆ ಸ್ವರೂಪನು ಸುತ್ತಲ್ಪಟ್ಟ ಪ್ರಕಾಶಿಸಿದ್ದಾನೆ. ಗುರು ಪದ್ಮದ ನಡುವೆ ಅಥವಾ ಸಮೀಪದಲ್ಲಿ, ಎದೆಯ ಹೃದಯ ಮಂದಿರದಲ್ಲಿ ಸುಷುಮ್ನಾ ನಾಡಿ ಇದೆ. ಸುಷುಮ್ನಾ ನಾಡಿಯ ಸಹಿತವಾಗಿ ಅದರ ನಡುವೆ ಬಹುಜ್ವಾಲೆಗಳುಳ್ಳ ಪರಮಾತ್ಮನ ತೇಜೋಮಯ ಸ್ವರೂಪಗಳುಳ್ಳ ವಿಶ್ವತೋಮುಖವಾದ ಬ್ರಹ್ಮಾಂಡವನ್ನೇ ಪ್ರಕಾಶಿಸುವಂಥ ಪರಮಾತ್ಮನು ವಿಶ್ವತೋಮುಖವಾದ ಒಂದು ಮಹಾ ಅಗ್ನಿ ಇರುವುದು. ಗೊತ್ತಾಯಿತಾ? ನಮ್ಮ ಹೃದಯ ಮಂದಿರದಲ್ಲಿ ಅಂಥ ಅತ್ಯ ಶ್ರೇಷ್ಠವಾದ ಒಂದು ಅಗ್ನಿ ಇರುವುದು. ಹಾಗಾದರೆ ಅದು ಹೇಗಿರುತ್ತದೆ? ತಸ್ಯ ಮಧ್ಯೆ ಅಂದರೆ ಹೃದಯದ ಮಧ್ಯೆ ವೈನೇಸಿಕ ಅಣಿಯೋ ಯೋರ್ಧ್ವ ವ್ಯವಸ್ಥಿತ. ನಮ್ಮ ಆ ವೈನೇಸಿಕ ಅಂದರೆ ಅಗ್ನಿಯನ್ನು ವ್ಯವಸ್ಥಿತವಾಗಿ ಅದನ್ನು ಸ್ಥಿರಪಡಿಸಲ್ಪಟ್ಟಿದೆ. ನೀಲತೋ ಯದಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ ನಿವಾರ ಶೂಕವತ್ವನ್ವಿ ಪೀತಾಭಾವ ಸತ್ಯನೂಪಮ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ. ಹಾಗಂದರೆ ಪರಮಾತ್ಮನು ನಮ್ಮ ಹೃದಯ ಮಂದಿರದಲ್ಲಿ ಯಾವ ರೀತಿಯಾಗಿ ಹೇಗಿದ್ದಾನೆ ವ್ಯವಸ್ಥಿತವಾಗಿ ಇವನು ನೋಡೋಣ. ಅರ್ಥ, ಆ ಅಗ್ನಿಯೇ ಇದರ ನಡುವೆ ವಿದ್ಯುಲ್ಲೇಖೆಯಂತೆ, ಅದು ಪ್ರಜ್ವಲವಾದ ಜ್ವಾಲಗಳು ಉದಯಿತ ವಿದ್ಯುತ್ತಿನಿಂದ ಕೂಡಿರುವಂತಾಗಿದೆ. ಉಜ್ವಲವು ಭತ್ತದ ಕಾಳಿನ, ನೀವು ಭತ್ತದನ್ನು ನೋಡಬಹುದು, ಭತ್ತದ ಕಾಳಿನ ಹುಂಬೆಯಂತೆ ಹೇಗಿರುತ್ತೋ ಹಾಗೆ ಸೂಕ್ಷ್ಮವೂ ಆದ ಹಳದಿ ಬಣ್ಣದ ಅಗ್ನಿ ದಿವ್ಯೆಯೊಂದು ಹೃದಯ ಮಂದಿರದಲ್ಲಿ ಭತ್ತದ ಕಾಳಿನಲ್ಲಿ ಕೂಡಿದ ಒಂದು ಅಗ್ನಿ ದಿವ್ಯೆಯೊಂದು, ಭತ್ತದ ಕಾಳಿನಂತಿರುತ್ತದೆ, ದಿವ್ಯೆಯೊಂದು ಏಳುತ್ತಿರುವುದು. ಅದು ಜ್ವಾಲೆಯು ಏಳುತ್ತಿರುವುದು. ಇದರ ಮಧ್ಯದಲ್ಲಿ, ಆ ಜ್ವಾಲೆಯ ಮಧ್ಯದಲ್ಲಿ ಪರಮಾತ್ಮನು ಪ್ರತಿಷ್ಠಿತನಾಗಿದ್ದಾನೆ ಎಂಬುದಾಗಿ ತಿಳಿಯಿರಿ. ಹೀಗೆ ಗೊತ್ತಾಯ್ತಾ? ಪರಮಾತ್ಮನು ಧ್ರುವ ನಕ್ಷತ್ರದಲ್ಲಿ ಸಕಲ ಜೀವರಾಶಿಗಳಲ್ಲೂ ಕೂಡ ಮಾನವರೆಲ್ಲರೂ ಕೂಡ ಈ ರೀತಿಯಾಗಿ ಪರಮಾತ್ಮನು ವ್ಯವಸ್ಥಿತವಾಗಿ ಇದ್ದಾನೆ ಎಂಬುದಾಗಿ ತಿಳಿಯಿರಿ. ಹಾರಿವ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಸತ್ಯವನ್ನು ತಿಳಿಯಿರಿ, ದೈವ ಶಕ್ತಿಯನ್ನು ತಿಳಿಯಿರಿ ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮನಗಳು.